ಬಹಳ ಮುಖ್ಯವಾಗಿ ನಿಲ್ಲದ ಗುದ್ದಾಟ. ಈ ಕುರ್ಚಿ ಗುದ್ದಾಟ ಒಮ್ಮೆ ಶುರುವಾದರೆ ಅದಕ್ಕೆ ಫುಲ್ ಸ್ಟಾಪ್ ಹಾಕಬೇಕು. ನಾವು ಪ್ರತಿ ಬಾರಿ ಅದನ್ನೇ ಹೇಳ್ತಾ ಇರುವಂಥದ್ದು. ನೀವು ಯಾವಾಗ ಅಲ್ಪವಿರಾಮ ಹಾಕಿದ್ರೋ ಇದು ಅನೇಕ ಸ್ವರೂಪದ ಚರ್ಚೆಗಳಿಗೆ ಕಾರಣ ಆಗ್ತಾ ಇರುತ್ತೆ. ಸರ್ಕಾರದ ಮಟ್ಟದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ನವರು ಒಂದು ಫುಲ್ ಸ್ಟಾಪ್ ಹಾಕುವಂತಹ ಕೆಲಸವನ್ನು ಮಾಡಿಲ್ಲ. ಇಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಹೇಳಿದರೆ ಅಲ್ಲಿ ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧ ಅಂತ ಹೇಳುವಂಥ ಮಾತು ಯಾಕೆ ಬರಬೇಕಾಗಿದೆ? ಸಿದ್ದರಾಮಯ್ಯನವರೇ ಮುಂದುವರಿತಾರೆ, 5 ವರ್ಷ ಅವರೇ ಮುಖ್ಯಮಂತ್ರಿ, ಮುಗೀತು. ಅಲ್ಲಿಗೆ ಒಮ್ಮೆ ಆ ಸ್ಟೇಟ್ಮೆಂಟ್ ಬಂತು ಅಂದರೆ ಮುಗೀತು. ಇಲ್ಲ, ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡ್ತಾರೆ ಅಂತ ಹೇಳಿದರೆ ಯಾವಾಗ, ಯಾವ ಸ್ವರೂಪದಲ್ಲಿ, ಯಾವ ಕಾರಣಕ್ಕಾಗಿ, ಯಾರು ಆಗ್ತಾರೆ? ನಿಜಕ್ಕೂ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂದರೆ ಫೈನ್, ಅದನ್ನಾದರೂ ನಿರ್ಧಾರ ಮಾಡಬೇಕು. ಆದರೆ ಈ ಎರಡೂ ನಿರ್ಧಾರ ಮಾಡದೆ ನೋಡೋಣ, ಕಾಲ ಬಂದಾಗ ನಿರ್ಧರಿಸೋಣ ಅನ್ನುವಂತಹ ಧೋರಣೆ, ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತಹ ರೀತಿಯಾದಂತಹ ಮಾತುಗಳು, ಇವೆಲ್ಲವೂ ಕೂಡ ಕಾಂಗ್ರೆಸ್ನಲ್ಲಿ ಕುರ್ಚಿ ಗುದ್ದಾಟವನ್ನು ಮುಂದುವರಿಸೋದಕ್ಕೆ ಕಾರಣ ಆಗ್ತಾ ಇದೆ. ಅದು ಮುಂದುವರಿತಾ ಇದೆ, ಅದು ಹೊಸ ಹೊಸ ಚರ್ಚೆಗಳನ್ನು ಹುಟ್ಟು ಹಾಕ್ತಾ ಇದೆ. ಗಡ್ಸ್ ಯಾರಿಗೂ ಇಲ್ಲ ಅನ್ನುವಂತಹ ಮಾತುಗಳು ಬರ್ತವೆ. ಇವು ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿರುವಂಥ ಅಂಶ. ಅರವಿನ ವರದಿ ನಿಮಗೆ ತಿಳಿಸ್ತೀವಿ. ಯಾಕೋ ಚೇರ್ ಅತಂತ್ರದಲ್ಲಿದೆ ಅಂತ ಹೇಳಿದ್ರು. ನಮ್ಮ ಚೇರ್ ಗಟ್ಟಿಯಾಗಿದೆ. Command has clearly said as of now there will be no change in the leadership. ನಾನು ಹೇಳಿದ್ರೆ ಬಲತ್ಕಾರ, ಅವ್ರು ಹೇಳಿದ್ರೆ ಚಮತ್ಕಾರ. ಯತೀಂದ್ರ ಅವ್ರು ಹೇಳಿದ್ದಾರೆ ಅದಕ್ಕೆ ರಿಯಾಕ್ಟ್ ಮಾಡಿ ಅಂತಂದ್ರೆ ನಾನು ರಿಯಾಕ್ಟ್ ಮಾಡೋದಿಲ್ಲ. ಏನು ಹೈಕಮಾಂಡ್ ಸೂಚನೆ ಕೊಡ್ತಾರೆ ಅದರಂತೆ ಪಾಲಿಸ್ತೇವೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ಯಾರ್ಕನ ಗಡ್ಸ್ ಇದೆಯಾ ಮಾನ್ಯ ಮುಖ್ಯಮಂತ್ರಿಗೆ ಬದಲಾವಣೆ ಮಾಡಕ್ಕೆ? ನೇರವಾಗಿರುವಂತ ಅಧಿಕಾರ ನಮ್ಗಿಲ್ಲ. ಯಾರು CM will reply for him. ಕಾಂಗ್ರೆಸ್ನಲ್ಲಿನ ಕುರ್ಚಿ ಕದನಕ್ಕೆ ಅಲ್ಪ ವಿರಾಮ ಬಿತ್ತು ಅನ್ನೋವಷ್ಟರಲ್ಲಿ ಮತ್ತೆ ಭುಗಿಲೇಳುತ್ತಿದೆ. ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು ಪಕ್ಷದ ನಾಯಕರ ಬಾಯಿಗೆ ಬೀಗ ಬೀಳುತ್ತಿಲ್ಲ. ಅದರಲ್ಲೂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಸಿಡಿಸ್ತಿರೋ ಸರಣಿ ಬಾಂಬ್ ಕಾಂಗ್ರೆಸ್ನಲ್ಲಿ ಕಂಪನವನ್ನೇ ಸೃಷ್ಟಿ ಮಾಡುತ್ತಿದೆ. ಮುಖ್ಯಮಂತ್ರಿಗಳು ಇನ್ನು 5 ವರ್ಷ ತಮ್ಮ ಸಂಪೂರ್ಣ ಅಧಿಕಾರಾವಧಿಯನ್ನ ಪೂರ್ಣ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ನಾನೆಲ್ಲಾನು ಏನ್ ಹೇಳಬೇಕು ಹೇಳಿದ್ದೀನಿ. ನಾನು ಹೇಳದ್ನಲ್ಲ, ಏನ್ ಹೇಳಬೇಕಾಗಿದೆ ಅದು ಹೇಳಾಗಿದೆ. ನಾ ಮತ್ತೆ ಯಾವುದಕ್ಕೂ ಪ್ರತಿಕ್ರಿಯೆ ಮಾಡಿದೆ. ಹೈಕಮಾಂಡ್ has clearly said as of now there will be no change in the leadership. ಚಳಿಗಾಲದ ಅಧಿವೇಶನದ ಬಿಸಿ ಹೆಚ್ಚಿಸಿದ ಯತೀಂದ್ರ ಡಾಕ್ಟರ್ ಕೊಟ್ಟ ಡೋಸ್ಗೆ ಕಾಂಗ್ರೆಸ್ನಲ್ಲಿ ಕಂಪನ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ವಿಚಾರಕ್ಕೆ ಅಲ್ಪ ವಿರಾಮ ಬಿತ್ತು ಅನ್ನೋವಷ್ಟರಲ್ಲಿ ಮತ್ತೆ ಬೆಂಕಿ ಬಿರುಗಾಳಿಯ ಮಾತುಗಳು ತೀವ್ರಗೊಂಡಿವೆ. ಇದು ಬೆಳಗಾವಿಯ ಸುವರ್ಣ ಸೌಧದಲ್ಲಿ ನಡೆಯುತ್ತಿರೋ ಚಳಿಗಾಲದ ಅಧಿವೇಶನದಲ್ಲಿ ಬಿಸಿ ಹೆಚ್ಚುವಂತೆ ಮಾಡಿದೆ. ಕಳೆದ ವಾರ ಯತೀಂದ್ರ ಹೇಳಿದ್ದ ಸಿದ್ದರಾಮಯ್ಯನವರೇ ಪೂರ್ಣಾವಧಿ ಸಿಎಂ ಅನ್ನೋ ಮಾತು ಭಾರೀ ಸಂಚಲನ ಸೃಷ್ಟಿಸಿತ್ತು. ಇವತ್ತು ಮತ್ತೆ ಅದೇ ಬಾಂಬ್ ಸಿಡಿಸಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ವೈಯಕ್ತಿಕವಾಗಿ ಮುಖ್ಯಮಂತ್ರಿಗಳು ಇನ್ನು 5 ವರ್ಷ ತಮ್ಮ ಸಂಪೂರ್ಣ ಅಧಿಕಾರಾವಧಿಯನ್ನ ಪೂರ್ಣ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಯಾಕೆಂತಂದ್ರೆ ಮುಖ್ಯಮಂತ್ರಿಗಳು ಸರ್ಕಾರ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಿದ್ದಾರೆ. ನಮ್ಮ ಸರ್ಕಾರದಲ್ಲಿ ಯಾವುದೇ ತಪ್ಪುಗಳಾಗಿಲ್ಲ. ಜನರು ಕೂಡ ನಮ್ಮ ಆಡಳಿತ ಬಗ್ಗೆ ಖುಷಿಯಾಗಿದ್ದಾರೆ. ಸೊ ಹಾಗಾಗಿ ಬದಲಾವಣೆ ಅಗತ್ಯ ಇಲ್ಲ ಅನ್ನೋದು ನನ್ನ ಭಾವನೆ. ದೇರ್ ಇಸ್ ನೋ ಟಸಲ್ ಫಾರ್ ಸಿಎಂ ಪೋಸ್ಟ್ ರೈಟ್ ನೌ. ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು. ನೌ ಎವ್ರಿಥಿಂಗ್ ಇಸ್ ಕ್ಲಿಯರ್. ಹೈಕಮಾಂಡ್ has clearly said as of now there will be no change in the leadership. ಯತೀಂದ್ರ ಸಿದ್ದರಾಮಯ್ಯ ಹೀಗೆ ಒಂದಾದರ ಮೇಲೊಂದು ಮಾತಿನ ಬಾಣ ಬಿಡುತ್ತಾ ಅಪ್ಪನ ಸುತ್ತಲೂ ಪಟ್ಟದ ವ್ಯೂಹ ರಚಿಸುತ್ತಿದ್ದಾರೆ. ಅಪ್ಪನ ಪಟ್ಟದ ಮೇಲೆ ಕಣ್ಣಿಟ್ಟವರು ಕಷ್ಟಪಡಬೇಕಾದ ಪರಿಸ್ಥಿತಿಯನ್ನ ನಿರ್ಮಿಸುತ್ತಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಯತೀಂದ್ರ ಮಾತಿಗೆ ಯಾರೇ ಜೋರು ಧ್ವನಿಯಲ್ಲಿ ಪ್ರತಿಕ್ರಿಯೆ ಕೊಟ್ಟರೂ ಅದು ಬೂಮ್ರಾಂಗ್ ಆಗುವ ಅಪಾಯವಿದೆ. ಇದೇ ಕಾರಣದಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಅವರ ಆಪ್ತ ಬಣದವರು ಅಳೆದು ತೂಗಿ ಮಾತಾಡುವುದಕ್ಕೆ ಶುರು ಮಾಡಿದ್ದಾರೆ. ಅದರಲ್ಲೂ ತಮ್ಮ ಆಪ್ತರು ಈ ಹಿಂದೆ ಸಿಎಂ ಕುರ್ಚಿಯ ಬಗ್ಗೆ ಮಾತಾಡಿದಾಗ ಯಾರೂ ಬಹಿರಂಗವಾಗಿ ಮಾತಾಡಬಾರದು ಎಂದು ತಾಕೀತು ಮಾಡಿದ್ದ ಶಿವಕುಮಾರ್ ಈಗ ಯತೀಂದ್ರ ವಿಚಾರದಲ್ಲಿ ಮಾತ್ರ ಸಿದ್ದರಾಮಯ್ಯನವರೇ ಪ್ರತಿಕ್ರಿಯಿಸುತ್ತಾರೆ ಎನ್ನುತ್ತಿದ್ದಾರೆ. ಡಿಸಿಎಂ ಹೀಗೆ ಹೇಳೋದಿಕ್ಕೂ ಕಾರಣವಿದೆ. ಇಲ್ಲಿ ಪಕ್ಷದ ಶಿಸ್ತು ಕಾಪಾಡಿಕೊಳ್ಳುವುದು ಕೆಪಿಸಿಸಿ ಅಧ್ಯಕ್ಷರ ಜವಾಬ್ದಾರಿ. ಆದರೆ ಮಾತಾಡುತ್ತಿರುವುದು ಸಿಎಂ ಪುತ್ರ ಆಗಿರೋದ್ರಿಂದ ಶಿಸ್ತು ಕ್ರಮದ ಧರ್ಮ ಸಂಕಟ ಎದುರಾಗಿದೆ. ಬ್ರೇಕ್ಫಾಸ್ಟ್ ಮೂಲಕ ಕುರ್ಚಿ ಗೊಂದಲಕ್ಕೆ ತೆರೆ ಎಳೆಯಲು ಹೈಕಮಾಂಡ್ ಮುಂದಾಗಿತ್ತು. ಹೀಗಾಗಿ ಕುರ್ಚಿ ವಿಚಾರದಲ್ಲಿ ಸಿದ್ದು ಡಿಕೆ ಶಿವಕುಮಾರ್ ಸೈಲೆಂಟ್ ಆಗಿದ್ರು. ಖುದ್ದು ಸಿಎಲ್ಪಿ ಸಭೆಯಲ್ಲೂ ಯಾರೂ ಮಾತನಾಡದಂತೆ ಎಚ್ಚರಿಸಿದ್ದರು ಸಿಎಂ ಸಿದ್ದರಾಮಯ್ಯ.
ಅಲ್ಲದೆ ಈ ಹಿಂದೆ ಡಿಕೆಶಿ ಪರ ಮಾತನಾಡಿದವರಿಗೆ ನೋಟಿಸ್ ಕೂಡ ಜಾರಿ ಮಾಡಿದ್ರು. ತಮ್ಮ ಆಪ್ತರಾದ ಶಾಸಕ ಇಕ್ಬಾಲ್ ಹುಸೇನ್ ಶಿವಗಂಗಾ ಬಸವರಾಜುಗೆ ಶಿಸ್ತು ಕ್ರಮದ ಎಚ್ಚರಿಕೆ ನೀಡಿದ್ದರು. ಹೀಗಾಗಿ ಯತೀಂದ್ರ ಹೇಳಿಕೆಯಿಂದ ಬೂದಿ ಮುಚ್ಚಿದ ಕೆಂಡದಂತಿದ್ದ ವಿಚಾರ ಮತ್ತೆ ಸ್ಫೋಟಗೊಂಡಿದೆ. ಅಲ್ಲದೆ ಎಲ್ಲಾ ಗೊತ್ತಿದ್ರೂ ಕ್ರಮ ಕೈಗೊಳ್ಳಲಾಗದೆ ಅಡಕತ್ತರೆಯಲ್ಲಿ ಸಿಲುಕಿದ್ದಾರೆ ಡಿಕೆ ಶಿವಕುಮಾರ್. ಇನ್ನು ಯತೀಂದ್ರ ಸಿದ್ದರಾಮಯ್ಯ ಮಾತು ಡಿಕೆ ಶಿವಕುಮಾರ್ ಆಪ್ತರಲ್ಲಿ ಗೊಂದಲ ಮೂಡಿಸಿದೆ. ಅವರ ಮಾತನ್ನ ಸಮರ್ಥಿಸಿಕೊಳ್ಳಲೂ ಆಗದ, ವಿರೋಧಿಸಲೂ ಆಗದ ಸ್ಥಿತಿ ಎದುರಾಗಿದೆ. ಶಾಸಕ ಇಕ್ಬಾಲ್ ಹುಸೇನ್ ನೇರವಾಗಿ ಅಸಮಾಧಾನ ಹೊರಹಾಕಿದ್ರೆ, ಉಳಿದವರು ಜಾಣತನದ ಉತ್ತರದ ಮೂಲಕ ಜಾರಿಕೊಂಡಿದ್ದಾರೆ. ನಾನು ಹೇಳಿದ್ರೆ ಬಲಾತ್ಕಾರ, ಅವ್ರು ಹೇಳಿದ್ರೆ ಚಮತ್ಕಾರ. ನಾನು ಹೇಳಿದ್ರೆ ಬಲಾತ್ಕಾರ, ಅವ್ರು ಹೇಳಿದ್ರೆ ಚಮತ್ಕಾರ. ಅದನ್ನ ಅವ್ರು ತಿಳ್ಕೊಳ್ಬೇಕು. ಯಾವ ಸಂದರ್ಭದಲ್ಲಿ ಏನ್ ಮಾತಾಡಬೇಕು, ಯಾವ ರೀತಿ ನಮ್ಮ ಸ್ಥಾನಗಳನ್ನ ನಾವು ಅರಿತ್ಕೋಬೇಕಂತೇಳಿ ಅವ್ರಿಗೆ ತಿಳುವಳಿಕೆ ಇರಬೇಕು. ಗೊಂದಲ ನಿಮ್ಮಲ್ಲಿ ಇರೋದಷ್ಟೇ, ನಮ್ಮಲ್ಲಿ ಏನು ಗೊಂದಲ ಇಲ್ಲ. ಹೈಕಮಾಂಡ್ ನಿರ್ಧಾರ ತೆಗೆದುಕೋತಾರೆ ಅಂತ ಹೇಳಿದ್ದಾರೆ. ಅದರಂತೆ ನಾವೆಲ್ಲ ಏನು ಹೈಕಮಾಂಡ್ ಸೂಚನೆ ಕೊಡ್ತಾರೆ ಅದರಂತೆ ಪಾಲಿಸ್ತೇವೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾವು ಯಾವತ್ತಿದ್ರೂ ಹೇಳ್ಕೊಂಡು ಬಂದಿದ್ವಿ, ನಮ್ಮ ಪಕ್ಷ ಶಿಸ್ತಿನ ಪಕ್ಷ. ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ, ಉಪಮುಖ್ಯಮಂತ್ರಿ ಅವರು ಹೇಳಿದ್ದಾರೆ, ಏನ್ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಒಮ್ಮೆ ಎಲ್ಲ 100 ಬಾರಿ ತಮಗೆಲ್ಲ ಹೇಳಿದ್ದಾರೆ. ಇದಾದ್ಮೇಲೆ ಇನ್ನು ಯತೀಂದ್ರ ಅವ್ರು ಹೇಳಿದ್ದಾರೆ ಅದಕ್ಕೆ ರಿಯಾಕ್ಟ್ ಮಾಡಿ ಅಂತಂದ್ರೆ ನಾನ್ ರಿಯಾಕ್ಟ್ ಮಾಡೋದಿಲ್ಲ, ಅಷ್ಟು ದೊಡ್ಡವಳು ನಾನಲ್ಲ. ನೀವು ಯತೀಂದ್ರ ಅವ್ರನ್ನೇ ಹೋಗಿ ಕೇಳಿ ಅವ್ರ ಉತ್ತರ ಕೊಡಿ. ಹಾಗಿದ್ದರೂ ಡಿಕೆಶಿ ಬಣದಲ್ಲಿ ಯತೀಂದ್ರ ಮಾತು ಅಸಮಾಧಾನದ ಅಲೆ ಎಬ್ಬಿಸಿದೆ. ಡಿಸಿಎಂ ಅವರ ಆಪ್ತರು ಲಂಚ್ ಹೆಸರಲ್ಲಿ ಮೀಟಿಂಗ್ ಕೂಡ ಮಾಡಿದ್ದಾರೆ. ಸಿದ್ದರಾಮಯ್ಯ ಬಣದಲ್ಲಿ ಅಧಿಕಾರ ಉತ್ಸಾಹ. ಮತ್ತೊಂದೆಡೆ ಸಿಎಂ ಸಿದ್ದರಾಮಯ್ಯ ಬಣದಲ್ಲಿ ಉತ್ಸಾಹ ಮತ್ತಷ್ಟು ಹೆಚ್ಚಾದಂತೆ ಕಾಣುತ್ತಿದೆ. ಯತೀಂದ್ರ ಅವರೇ ಮಾತನಾಡುತ್ತಿರುವಾಗ ನಮ್ಮದೇನು ಅನ್ನೋ ಭಾವನೆ ಎದ್ದು ಕಾಣುತ್ತಿದೆ. ಈ ಕುರಿತು ಪ್ರತಿಕ್ರಿಯಿಸಿರುವ ಸಚಿವ ಜಮೀರ್ ಅಹಮದ್ ಖಾನ್ ಒಂದು ಹೆಜ್ಜೆ ಮುಂದೆ ಹೋಗಿ ಸಿದ್ದರಾಮಯ್ಯ ಬದಲಾವಣೆಗೆ ಗಟ್ಸಬೇಕು ಅಂತ ಹೇಳಿದ್ದಾರೆ. ಅಲ್ಲದೆ ಆ ಗಟ್ಸಿರೋದು ಹೈಕಮಾಂಡ್ಗೆ ಮಾತ್ರ ಅಂತ ಹೇಳೋ ಮೂಲಕ ತಿಪ್ಪೆ ಸಾರಿಸಿದ್ದಾರೆ. ಇನ್ನು ಜಾರ್ಜ್, ಸತೀಶ್ ಜಾರಕಿಹೊಳಿ, ಬೈರ್ತಿ ಸುರೇಶ್ ಕೂಡ ಇದೇ ರೀತಿ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಚರ್ಚೆ ಯಾವಾಗ ಆಗ್ಬೇಕು ಹೇಳಿ? ಆ ಕುರ್ಚಿ ಖಾಲಿ ಇದ್ರೆ ತನಕ ಚರ್ಚೆ ಆಗ್ಬೇಕು. ನೀವು ಕೂರ್ಬೇಕಾ, ಯಾರು ಕೂರ್ಬೇಕು, ಮತ್ತೊಂದು ಕೂರ್ಬೇಕು. ಈಗ ಆ ಕುರ್ಚಿ ಖಾಲಿ ಇಲ್ಲ, ಕೇಳಿ ಇಲ್ಲ, ಅದೆಲ್ಲ ಹೂವಾಪುವ ಸುದ್ದಿಗಳದು. ಈಗ ಆ ತೀರ್ಮಾನ ಬದಲಾವಣೆ ಮಾಡೋಕ್ಕೆ ನಾವು ಮಾಡೋಕ್ಕೆ ಸಾಧ್ಯನಾ? ಯಾರ್ಕನ ಗಡಿಸಿದ್ಯಾ ಮಾನ್ಯ ಮುಖ್ಯಮಂತ್ರಿಗೆ ಬದಲಾವಣೆ ಮಾಡೋಕ್ಕೆ? ನಮ್ಮ ಪಕ್ಷ ಹೈಕಮಾಂಡ್ಸ್ ಮಾತ್ರ ಗಡಿಸಿರೋದು. ಅವ್ರು ಬದಲಾವಣೆ ಮಾಡಿ ಬೇರೆಯಿಂದ ಯಾರಿಂದನೂ ಸಾಧ್ಯ ಇಲ್ಲ. ಅವ್ರು ಹೇಳಿದ್ದಾರೆ, ಅವ್ರನ್ನೇ ಕೇಳ್ಬೇಕು ನೀವು ಅಷ್ಟೇ. ಅದು ನಮ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನೀವು ಅವ್ರನ್ನೇ ಕೇಳ್ಬೇಕು. ಸಿಎಂ ಬದಲಾವಣೆ ಆಗತ್ತಾ ಅಥವಾ ಸಿಎಂ ಸಿದ್ದರಾಮಯ್ಯ ಮುಂದುವರಿತಾರೆ ನೇರವಾಗಿ? ಇಲ್ಲ, ನೇರವಾಗಿ ಅಂತ ಅಧಿಕಾರ ನಮ್ಗಿಲ್ಲ. ಯಾರು ಹೇಳ್ಬೇಕು? ಕಾಯೋಣ, ಹೈಕಮಾಂಡ್ ಕಾಯೋಣ ಅಷ್ಟೇ. ಖಂಡಿತ ಆಗುತ್ತೆ. ಯತೀಂದ್ರ ಅವ್ರೇನಾದ್ರು ಹೇಳಿದ್ರೆ ಯತೀಂದ್ರ ಅವ್ರನ್ನ ಕೇಳಿ. ಮುಖ್ಯಮಂತ್ರಿ ಮಗ ಅಂದ್ಬಿಟ್ಟು ಅವ್ರಿಗೆ ಎಮರ್ಜೆನ್ಸಿ ಅವ್ರೇನಾದ್ರು ಹೇಳಿದ್ರೆ ಅವ್ರನ್ನ ಕೇಳಿ ನೋಡಿ. ನನ್ನ ಕೇಳ್ತೀರಾ? ಕೇಳಿ ನಂದೇನಂದ್ರೆ ಬಿಟ್ರೆ ನನ್ನ ಇಂಧನ ಸಚಿವರು ನನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ಏನಾದ್ರು ಇದ್ರೆ ಕೇಳಿ ನಾನು ಹೇಳ್ತೇನೆ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಿದ್ದಾರೆ, ಮುಖ್ಯಮಂತ್ರಿಗಳು ಭದ್ರಾಗಿರ್ತೀರಿ ಅಂತ ಹೇಳೋರೆ, ಅದೇ ನಮ್ದು ಅಷ್ಟೇ. ವಾಟ್ ಸಿಎಂ ಸೇಸ್ ಅದನ್ನ ನಾವು ಫಾಲೋ ಮಾಡ್ತೀವಿ ಅಷ್ಟೇ. ವಾಟ್ ಹೈಕಮಾಂಡ್ ಸೇಸ್ ಅದನ್ನ ನಾವು ಫಾಲೋ ಮಾಡ್ತೀವಿ. ಯತೀಂದ್ರು ಯಾರ್ದಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ, ಆದರೆ ಅನಾವಶ್ಯಕವಾಗಿ ಸಿಎಂ, ಡಿಎಸ್ಎಂ, ಡೆಪ್ಯೂಟಿ ಸಿಎಂ ವಿಷಯ ಚರ್ಚೆ ತಾವು ನಿಲ್ಲಿಸಿದ್ರು. ಈ ಚರ್ಚೆಯಲ್ಲಿ ಏನೂ ಅರ್ಥ ಇಲ್ಲ. ಯತೀಂದ್ರ ಜೊತೆ ಸಿಎಂ 1-to-1 ಮೀಟಿಂಗ್. ಇನ್ನು ಯತೀಂದ್ರ ಮಾತು ಬೆಳಗಾವಿಯ ಸುವರ್ಣಸೌಧದ ಒಳಗೂ ಹೊರಗೂ ಭಾರೀ ಚರ್ಚೆಗೀಡಾಗ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಅಲರ್ಟ್ ಆಗಿದ್ದಾರೆ. ಕಲಾಪದ ಲಂಚ್ ಬ್ರೇಕ್ನಲ್ಲಿ ಯತೀಂದ್ರಗೆ ಬುಲಾವ್ ನೀಡಿ ತಾವಿದ್ದಲಿಗೆ ಕರೆಸಿಕೊಂಡಿದ್ದಾರೆ. ಬಳಿಕ ಯತೀಂದ್ರ ಅವರನ್ನ ತಮ್ಮ ಕಾರಿನಲ್ಲೇ ಸುವರ್ಣಸೌಧದಿಂದ ಬೆಳಗಾವಿಯ ಸರ್ಕ್ಯೂಟ್ ಹೌಸ್ಗೆ ಕರೆದೊಯ್ದರು. ಈ ವೇಳೆ ಸುಮಾರು 1 ಗಂಟೆಗಳ ಕಾಲ ಯತೀಂದ್ರ ಜೊತೆ ಮಾತುಕತೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ, ಎಚ್.ಸಿ. ಮಹದೇವಪ್ಪ ಕೂಡ ಹಾಜರಿದ್ದರು. ಹೀಗೆ ಸಿಎಂ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತಿದ್ದರು. ನಮ್ಮಪ್ಪನೇ 5 ವರ್ಷ ಮುಖ್ಯಮಂತ್ರಿ ಅಂತ ಅವರ ಮಗ ಸ್ಪಷ್ಟವಾಗಿ ಹೇಳುತ್ತಿದ್ದಾರೆ. ಹೀಗಾಗಿ ಸಿಎಂ ಹಾಗೂ ಅವರ ಆಪ್ತ ಸಚಿವರು ಜೊತೆ ಸೇರಿ ಯತೀಂದ್ರ ಜೊತೆಗೆ ಏನೆಲ್ಲ ಮಾತುಕತೆ ನಡೆಸಿದ್ದಾರೆ ಎನ್ನುವುದು ರಹಸ್ಯವಾಗಿಯೇ ಉಳಿದಿದೆ. ಕುತೂಹಲ ಮೂಡಿಸಿದ 3 ಡಿನ್ನರ್ ಸಭೆಗಳು.
ಈ ಎಲ್ಲ ಬೆಳವಣಿಗೆಗಳಿಗೂ ಮುಂಚಿತವಾಗಿ ಕಳೆದ ರಾತ್ರಿ ಮೂರು ಅಹಿಂದ ಸಭೆಗಳು ನಡೆದಿವೆ. ಮಾಜಿ ಶಾಸಕ ಫಿರೋಜ್ ಸೇಠ್ ಮನೆಯಲ್ಲಿ ಅಲ್ಪಸಂಖ್ಯಾತ ಸಚಿವರು ಶಾಸಕರ ಜೊತೆ ಸಿಎಂ ಡಿನ್ನರ್ ಮಾಡಿದ್ದಾರೆ. ಮತ್ತೊಂದೆಡೆ ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲೇ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ವಾಲ್ಮೀಕಿ ಪೀಠದ ಪ್ರಸನ್ನಾನಂದಪುರಿ ಸ್ವಾಮೀಜಿ ನೇತೃತ್ವದಲ್ಲಿ ಸಮುದಾಯದ ಜನಪ್ರತಿನಿಧಿಗಳ ಸಭೆ ನಡೆದಿದೆ. ಇನ್ನೊಂದೆಡೆ ಮಾದಾರ ಪೀಠದ ಬಸವಮೂರ್ತಿ ಚೆನ್ನಯ್ಯ ಶ್ರೀಗಳ ನೇತೃತ್ವದಲ್ಲಿ ಎಸ್ಸಿ ಸಮುದಾಯದ ಸಭೆ ಕೂಡ ನಡೆದಿದೆ. ಇವೆಲ್ಲ ಈಗ ನಡೆಯುತ್ತಿರೋ ಕುರ್ಚಿ ಕದನದ ಗಂಭೀರತೆಯನ್ನ ಮತ್ತಷ್ಟು ಹೆಚ್ಚುವಂತೆ ಮಾಡಿವೆ. ಈಗ ಬೆಳಗಾಂ ಅಧಿವೇಶನಕ್ಕೆ ಬಂದಿದ್ದೀವಿ ನಾವು. ಎಲ್ಲ ಕಡೆ ನೋಡಿ, ನಿನ್ನೆ ನಾವು ಅಶೋಕ್ ಪಠಾಣ್ ಅವರು ಊಟ ಕೊಟ್ಟಿದ್ರು, ಸಂಜೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಊಟ ಕೊಟ್ಟಿದ್ದಾರೆ. ನೆನ್ನೆ ನಮ್ಮ ಫೈರೋಜ್ ಸೇಠ್ ಅವರು ಪ್ರತಿ ವರ್ಷ ಇಲ್ಲಿ ಅಸೆಂಬ್ಲಿ ನಡೆಯೋ ಟೈಮಲ್ಲಿ ನಮ್ಮ ಮಾಜಿ MLA ಫೈರೋಜ್ ಸೇಠ್ ಅವರು ಮನೆ ಮುಖ್ಯಮಂತ್ರಿಗಳು ಕರೆಸ್ತಾರೆ, ಮನೆಗೆ ಒಂದಿನ ಊಟಕ್ಕೆ ಕರೆಸ್ತಾರೆ. ಅದು ರೊಟೀನ್. ಹೋದ ವರ್ಷನೂ ಹೋಗಿದ್ವಿ, ಅದಕ್ಕಿಂತ ಮುಂಚೆನೂ ಹೋಗಿದ್ವಿ, ಪ್ರತಿ ವರ್ಷ ಹೋಗ್ತಾರೆ. ಏನೆಲ್ಲ ಹೇಳಕ್ಕಾಗ್ತದ, ಏನು ಅಜೆಂಡಾ ಇರ್ತದೆ ಅಂತ ಎಲ್ಲರಿಗೂ ಹೇಳ್ಕೊಂಡು ಮಾಡೋಕ್ಕಾಗ್ತದೆ ಅಂತ ಸಮಾಜದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ತಕ್ಕಂಥದ್ದಕ್ಕೆ ಏನ್ ಮಾಡಬೇಕು ಅನ್ನೋದು ನೀವೇ ಎಲ್ಲ ತತ್ತಿರಲ್ರಿ. ಸತೀಮ್ ಹಿಮ್ಸೆಲ್ಫ್ ಹ್ಯಾಸ್ ಕ್ಲಾರಿಫೈಡ್. ನಂದು ಏನಿದ್ರು 2028 ಮೇಲೆ ನಂದು ಕ್ಲೈಮು ಅಂತ. ಮತ್ತಿರ್ಗಿ ಈ ಯಾಕೆ ಹೋಗ್ತೀರಿ, ಅದೊಂದು ತರ್ತೀರಿ. ಮಾದಾರ ಮಹಾಸಭಾ ಕಾರ್ಯಕಾರಿ ಸಮಿತಿ ಸಭೆ, ಅದರಲ್ಲಿ ಎಲ್ಲ ಶಾಸಕರು, ಮಾಜಿ ಶಾಸಕರು ಮತ್ತು ತಿಮ್ಮಾಪುರ ಅವರು, ನಾವು ಎಲ್ಲ ಒಟ್ಟಿಗೆ ಸೇರಿ ದಲಿತ ಸಮುದಾಯಕ್ಕೆ ಈ ಬಾರಿ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಸಿಎಂ ಬದಲಾವಣೆ ಆದ್ರೆ ಅಂತೇಳಿ ಆ ವಿಷಯ ಸದ್ಯಕ್ಕೆ ಹೈಕಮಾಂಡ್ಗೆ ಬಿಟ್ಬಿಡೋಣ. ವಿಧಾನಸಭೆ ಪರಿಷತ್ನಲ್ಲೂ ಕುರ್ಚಿಯದ್ದೇ ಚರ್ಚೆ. ಸಿಎಂ ಸಿದ್ದರಾಮಯ್ಯ ಕುರ್ಚಿ ಬಗ್ಗೆ ವಿಧಾನ ಪರಿಷತ್ನಲ್ಲಿ ಚರ್ಚೆ ನಡೆಯಿತು. ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಸರ್ಕಾರಿ ಹುದ್ದೆಗಳ ಸಂಖ್ಯೆ ಎಷ್ಟು ಎಂದು ಹನುಮಂತ ನಿರಾಣಿ ಪ್ರಶ್ನೆ ಮಾಡಿದ್ರು. ಈ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉತ್ತರ ನೀಡಲು ಮುಂದಾದಾಗ ಭೋಜೇಗೌಡ ಮಧ್ಯಪ್ರವೇಶಿಸಿದ್ರು. ಕುರ್ಚಿ ವಿಚಾರ ಎತ್ತಿದ್ರು. ನಂತರ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆಗೆ ತಿರುಗೇಟು ಕೊಟ್ಟ ಸಿಎಂ, ನನ್ನ ಚೇರ್ ಅತಂತ್ರದಲ್ಲಿಲ್ಲ, ನಿಮ್ಮ ಚೇರ್ ಅತಂತ್ರದಲ್ಲಿದೆಯಾ ನೋಡ್ಕೊಳ್ಳಿ, ನಮ್ಮ ಚೇರ್ ಗಟ್ಟಿಯಾಗಿದೆ, ಏನಾಗಿಲ್ಲ ಅಂತ ಸಿಎಂ ಹೇಳಿದ್ರು. ಯಾಕೋ ಚೇರ್ ಅತಂತ್ರದಲ್ಲಿದೆ ಅಂತ ಹೇಳಿದ್ರು. ಚೇರ್ ಅತಂತ್ರದಲ್ಲಿಲ್ಲ, ನಿಮ್ಮ ಚೇರ್ ಅತಂತ್ರದಲ್ಲಿದೆಯಾ ಅಂತ ನೋಡ್ಕೊಳ್ಳಿ ಸ್ವಲ್ಪ. ನಮ್ಮ ಚೇರ್ ಗಟ್ಟಿಯಾಗಿದೆ. ಇದಕ್ಕೂ ಮುನ್ನ ಪರಿಷತ್ನಲ್ಲಿ ಸುಶೀಲ್ ನಮೋಶಿ, ಬೆಂಗಳೂರಿನಿಂದ ನಾವು ಬೆಳಗಾವಿಗೆ ಬಂದರೂ ಕುರ್ಚಿ ಸರಿಯಾಗಿ ಮಾಡಿಲ್ಲ, ಯಾರ ಕುರ್ಚಿಯೂ ಸರಿಯಾಗಿಲ್ಲ ಅಂತ ಮಾರ್ಮಿಕವಾಗಿ ಕಾಲೆಳೆದ್ರು. ಕಂಫರ್ಟೇಬಲ್ ಇಲ್ಲ, ನನ್ನ ಕುರ್ಚಿನೂ ಸರಿ ಇಲ್ಲ. ಇತ್ತ ವಿಧಾನಸಭೆಯಲ್ಲೂ ಸಿಎಂ ಕುರ್ಚಿ ಬಗ್ಗೆ ಚರ್ಚೆ ಸ್ವಾರಸ್ಯವಾಗಿತ್ತು. ಮೇಕೆದಾಟು ಅಣೆಕಟ್ಟು ವಿಚಾರದಲ್ಲಿ ಶಾಸಕ ಅರವಿಂದ್ ಬೆಲ್ಲದ್ ಮೇಕೆದಾಟುವಿನ ಪಿತಾಮಹ ಅಂತ ಡಿಕೆ ಶಿವಕುಮಾರ್ ಅವರನ್ನ ಸಂಬೋಧಿಸಿದ್ರು. ಬೆಲ್ಲದ ಮಾತಿಗೆ ಮಧ್ಯಪ್ರವೇಶ ಮಾಡಿದ ಡಿಸಿಎಂ ಡಿಕೆಶಿ, ನಿಮ್ಮೆಲ್ಲರಿಗೂ ನಾನು ಕೈ ಮುಗಿದು ಕೇಳುತ್ತೇನೆ, ಆದಷ್ಟು ಬೇಗ ನಿಮ್ಮ ಎಲ್ಲರನ್ನ ಕರೆದುಕೊಂಡು ಹೋಗುವ ಸಂಕಲ್ಪ ತಾಯಿ ಕಾವೇರಿ ಕೊಟ್ಟಿದ್ದಾಳೆ, ನೀವೆಲ್ಲರೂ ಸಹಕಾರ ಕೊಡಬೇಕು, ಆದಷ್ಟು ಬೇಗ ಭೂಮಿ ಪೂಜೆ ಮಾಡೋಣ ಅಂತ ಹೇಳಿದ್ರು. ಡಿಕೆಶಿ ಕೈ ಮುಗಿದು ಮನವಿ ಮಾಡಿದ್ದಕ್ಕೆ ಸುನಿಲ್ ಕುಮಾರ್, ಡಿಕೆಶಿಗೆ ಇಷ್ಟೊಂದು ನಯವಿನಯ ಎಲ್ಲಿಂದ ಬಂತು, ಇದೇ ಡಿಕೆ ಶಿವಕುಮಾರ ಅಥವಾ ಹೊಸ ಡಿಕೆ ಶಿವಕುಮಾರ? ಡಿಕೆಶಿಯ ಸಿಎಂ ಕುರ್ಚಿ ಕನಸು ಪ್ರಸ್ತಾಪಿಸಿ ಡಿಕೆಶಿ ಕಾಲೆಳೆದ್ರು. ಸುನಿಲ್ ಮಾತಿಗೆ ಏನೂ ಮಾತನಾಡದೆ ನಗುತ್ತಾ ಡಿಕೆಶಿ ಸುಮ್ಮನೆ ಕುಳಿತರು. ಸಿ ಅಶ್ವತ್ಥದೊಂದು ಹಾಡಿವೆ, ಕಾಣದ ಕಡಲಿಗೆ ಅಂಬಲಿಸಿದೆ ಮನ, ಸೇರಬಲ್ಲನೆ ಒಂದು ದಿನ ಅಂತ ಒಂದು ಒಳ್ಳೆ ಸುಂದರವಾದ ಹಾಡು. ಡಿಕೆ ಶಿವಕುಮಾರ್ ಅವರೀಗ ಕಾಣುವ ಕುರ್ಚಿಗೆ ಅಂಬಲಿಸಿದೆ ಮನ, ಕೂರಬಲ್ಲನೆ ಒಂದು ದಿನ ಅಂತ ಹೊರಟಿದ್ದಾರೆ. ಹಂಗಿರ್ಬೇಕಾದ್ರೆ ಈ ನಯ ವಿನಯ ಶುರಾಯ್ತು ಅಥವಾ ನಿಜವಾಗಿ ನೀರಾವರಿ ಬಗ್ಗೆ ಶುರಾಯ್ತು, ವಿರೋಧ ಪಕ್ಷದ ಬಗ್ಗೆ ಅವರಿಗೆ ನಯ ವಿನಯ ಶುರಾಯ್ತು? ಇಲ್ಲ ಸುನೀಲ್ ಸರ್, ನಿಮ್ಮ ಲೀಡರ್ಶಿಪ್ ಒಪ್ಕೊಂಡಿರೋ ಸರ್ ನಾವು. ನೀವು ಹೆಂಗೆ ಕೈ ಮುಗಿದು ಹಿಂಗೆ ನಯ ವಿನಯ ತೋರಿಸ್ಬಿಟ್ರೆ? ಇನ್ನೊಂದೆಡೆ ಸಿಎಂ ಕುರ್ಚಿಯನ್ನೇ ಗುರಿಯಾಗಿಸಿಕೊಂಡು ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ ಕೂಡ ಕಾಂಗ್ರೆಸ್ಸಿಗರ ಕಾಲೆಳೆದರು. ಬಹುಶಃ ಸಿದ್ದರಾಮಯ್ಯನವರೇ ಇತಿಹಾಸ ರಚನೆ ಮಾಡ್ತಾರೆ ಅಂತ ಹೇಳ್ತಾರೆ ಬಜೆಟ್ ಇದ್ರ ಸಲ. ಅದಕ್ಕೇ ಆ ದಿನಗಳನ್ನು ಕಾಯ್ತಾ ಇದ್ದಾರೆ ನಮ್ಮ ಸಿದ್ದರಾಮಯ್ಯನವರು. ಒಟ್ಟಾರೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಈಗ ಮತ್ತೊಂದು ಹಂತ ತಲುಪಿದೆ. ಇದನ್ನೇ ಮುಂದಿಟ್ಟುಕೊಂಡು ಬಿಜೆಪಿಗರೂ ಕೂಡ ಸಿಎಂ ಡಿಸಿಎಂ ಕಾಲೆಳೆಯುತ್ತಿದ್ದಾರೆ. ಅದರಲ್ಲೂ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯಂತೂ ಬೇರೆ ಬೇರೆ ಅರ್ಥವನ್ನೇ ಕೊಡುವಂತಿದೆ. ಇದಕ್ಕೆಲ್ಲ ಹೈಕಮಾಂಡ್ ಹೇಗೆ ಇತಿಶ್ರೀ ಹಾಡುತ್ತೆ ಅನ್ನೋದು ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಸದ್ಯಕ್ಕೆ ಕಾಂಗ್ರೆಸ್ನ ಒಳಗಡೆ ಕುರ್ಚಿಯ ಕದನ ಮುಂದುವರೆದಿದೆ. ಪ್ರತಿಪಕ್ಷಗಳಿಗೆ ಅದು ಹೊಸ ನೋಡಿ, ಸುನಿಲ್ ಕುಮಾರ್ ಅವರು ಕೂಡ ಒಂದು ಹಾಡು ಹೇಳೋದ್ರ ಮೂಲಕವಾಗಿ ಅಲ್ಲೇನೆ ಒಂದು ಹಾಡನ್ನು ರಚಿಸಿಕೊಂಡೇ ಹೇಳಿದರು.
ಆ ಮೂಲಕವಾಗಿ ರೀಮಿಕ್ಸ್ ಮಾಡುವಂತಹ ಕೆಲಸವನ್ನು ಮಾಡಿದೆ. ಆ ರೀತಿಯಾಗಿ ಈಗ ನಡೀತಾ ಇದೆ ಸದ್ಯಕ್ಕೆ ರಾಜಕೀಯದ ಪರಿಸ್ಥಿತಿ.